ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳ ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಕ್ಷೇಮ ಜನರಲ್ ಇನ್ಶೂರೆನ್ಸ್. ಸುದೀರ್ಘ ಲೈನ್ ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಡಿಜಿಟಲ್ ಪೇಮೆಂಟ್ ನಿಮ್ದಾಗಿಸಿ ತಕ್ಷಣ ಪರಿಹಾರ ಪಡೆಯಿರಿ. ಹಳೆಯ ವಿಧಾನ ಎಷ್ಟು ದಿನ ಅನುಸರಿಸ್ತೀರಾ? ಡಿಜಿಟಲ್ ಪೇಮೆಂಟ್ ತುಂಬಾ ಸುಲಭ. ಇದನ್ನ ನೋಡಿ, ಚಿಟಿಕೆಯಲ್ಲಿ ಪೇಮೆಂಟ್ ಮಾಡಿ. ಪರ್ಸ್ ಹುಡುಕ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿ ಎಲ್ಲಿಯೂ ಯಾವಾಗ್ಲೂ ಮತ್ತು ಸುರಕ್ಷಿತ ಕೂಡ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು RBI ಹೇಳುತ್ತೆ ಈ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. The Institute of Chartered Accountants of India, being the world's largest accounting body, proudly presents before the World Forum of Accountants 2025. Experience 3 days of insightful discussions. Join us at WOFA 2025 from January 31st to February 2nd, 2025 at Yashobhoomi, New Delhi. For more details, visit wofA.icai.org. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳ ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಜಗತ್ತಿನ ಅತ್ಯಂತ ಶ್ರೀಮಂತ ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಸಹ ಒಂದಾಗಿದೆ. ಕನಿಷ್ಠ 2500 ವರ್ಷಗಳ ಇತಿಹಾಸ ಇದೆ. ನಮ್ಮ ನಾಡು ನುಡಿಯ ಬಗ್ಗೆ ನಮ್ಮ ಕವಿಗಳು ಅದ್ಭುತವಾದ ಕವನಗಳನ್ನು ರಚಿಸಿದ್ದಾರೆ. ಆ ಕವನಗಳಲ್ಲಿ ಕೆಲವು ಕವನಗಳನ್ನು ಕೇಳೋಣ. ಆ ಕವನಗಳನ್ನು ಬರೆದವರು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಯಾರಾದರೂ ನಿಂತ್ಕೊಂಡು ಒಂದು ಕವನ ಹಾಡಿ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರ್ವಾಣಿ ಸಿ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಶರ್ವಾಣಿ, ಅದ್ಭುತವಾಗಿ ಹಾಡನ್ನು ಹಾಡಿದೆಯಮ್ಮ, ಬಹಳ ಸಂತೋಷವಾಯಿತು. ಈ ಹಾಡನ್ನು ಬರೆದವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಜೊತೆಗೆ ಇನ್ನೂ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಅವರಿಗೆ ನಾವೆಲ್ಲ ಸೇರಿ ಒಂದು ಬಿರುದನ್ನು ಕೊಟ್ಟಿದ್ದೇವೆ. ಈ ಹಾಡನ್ನು ಬರೆದವ್ರು ಯಾರು, ಅವರಿಗೆ ಕೊಟ್ಟಿರುವಂಥ ಬಿರುದು ಯಾವುದು? ಯಾರಿಗೆ ಗೊತ್ತಿದೆ? ಕೈ ಮೇಲಕ್ಕೆತ್ತಿ. ಮೊದಲು ಹೇಳಿ,
ಯಾರು ಬರೆದದ್ದು ಅಂತ ಕೈ ಮೇಲೆ ಕೆತ್ತಿ ಆಮೇಲೆ ನೋಡೋಣ. ಹಾಂ ಹೇಳಪ್ಪ, ನಿಂತ್ಕೋ. ನನ್ನ ಹೆಸರು ಅವ್ಯುಕ್ತ ವಿಷ್ಣು. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ. ಈ ಕವನವನ್ನು ಬರೆದವರು BM ಶ್ರೀಕಂಠಯ್ಯ. BM ಶ್ರೀಕಂಠಯ್ಯ ಅವರನ್ನು ನಾವು ಬಹಳ ಒಂದು ಒಳ್ಳೆಯ ಹೆಸರಿಂದ ಕರೀತೇವೆ. ಕನ್ನಡಕ್ಕೆ ಅವ್ರೇನು ಮಾಡಿದ್ದಾರೆ ಅಂತ. ಕನ್ನಡದ ಕಣ್ವ ಅಂತ ಕರೀತಾರೆ ಅವರನ್ನು. ಕನ್ನಡದ ಕಣ್ವ ಅಂತ ಕರೀತಾರೆ BM ಶ್ರೀಕಂಠಯ್ಯ ಅವರನ್ನು. ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಈ ಹಾಡಿನ ಅರ್ಥ ಗೊತ್ತಿದೆಯಾ? ಹಾಂ, ಇದು ಇಂಗ್ಲೀಷ್ ಗೀತೆ ಮೂಲತಃ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ BM ಶ್ರೀ ಅವರು. ಮೂಲ ಕವಿತೆ ಹಾಗೂ ಅನುವಾದ ಎರಡನ್ನೂ ಪಕ್ಕದಲ್ಲಿಟ್ಕೊಂಡು ನೋಡ್ತು ಅಂದರೆ ಮೂಲ ಕವಿತೆಗಿಂತ ಬಹಳ ಚೆನ್ನಾಗಿ ಕನ್ನಡದ ಕವಿತೆ ಬಂದಿದೆ. ಹಾಗಾಗಿ ದಯವಿಟ್ಟು ಒಂದು ಸಲ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಧ್ಯಾಪಕರ ಹತ್ತಿರ ಏನು ಈ ಕವನದ ಅರ್ಥ ಅಂತ ಕೇಳಿ ತಿಳ್ಕೊಳ್ಳಿ. ನಿಮಗೆ ತುಂಬ ಸಹಾಯ ಮಾಡುತ್ತೆ ಒಂದು ಭಾವಗೀತೆಯ ಅರ್ಥ. ಶರ್ವಾಣಿ, ಚೆನ್ನಾಗಿ ಹಾಡಿದೆಯಮ್ಮ. ಬಾ, ಹಾಗೆ ಮತ್ತೊಂದು ಪುಸ್ತಕ ತಮಗೆ ಕೊಡ್ತೇನೆ. ಇಬ್ಬರು ಒಂದೊಂದು ಪುಸ್ತಕ ತಗೊಳ್ಳಿ. ನಾನು ಕಂಡ ನಾಡಿನ ನಕ್ಷತ್ರಗಳು. ಬಾಪ್ಪ, ಪದ ಸಂಪದ ಮತ್ತೊಂದು ಪುಸ್ತಕ, 2 ಪುಸ್ತಕ ಸಿಕ್ಕಿದೆ. ತುಂಬ ಸಂತೋಷ. ಈಗ ಇನ್ನೊಂದು ಹಾಡನ್ನು ಹೇಳ್ತೇನೆ. ಯಾರು ಹಾಡ್ತೀರಿ ನೋಡೋಣ. ಬಾರಿಸು ಕನ್ನಡ ಡಿಂಡಿಮವ. ಯಾರಾದರೂ ಹಾಡ್ತೀರಾ? ಹಾಡ್ತೀಯಪ್ಪ? ಹಾಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿತೇಂದ್ರ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ತುಂಬ ಚೆನ್ನಾಗಿ ಹಾಡಿದ್ಯಪ್ಪ, ಭಾಳ ಖುಷಿಯಾಯಿತು. ಥ್ಯಾಂಕ್ ಯು. ಈ ಭಾವಗೀತೆ ಬರೆದವ್ರು ಯಾರು ಅಂತ ಹೇಳಬೇಕು. ಯಾರು ಹೇಳ್ತೀರಿ? ಹಾಂ, ಹೇಳಮ್ಮ. ನನ್ನ ಹೆಸರು ಮಧುಮಿತಾ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಶಾಲೆ ಹೆಸರು ಮಹಿಳಾ ಮಂಡಳಿ ವಿದ್ಯಾಮಂದಿರ NR ಕಾಲೋನಿ. ಇದನ್ನು ಬರೆದಿರೋರ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಸರಿಯಾದ ಉತ್ತರ. ಆದರೆ ಇದಕ್ಕೊಂದು ಇನ್ನೊಂದು ಸಣ್ಣ ಬಾಲದ ಪ್ರಶ್ನೆ ಇದೆ. ಬಾರಿಸು ಕನ್ನಡ ಡಿಂಡಿಮವ ಅಂತ ಹೇಳಿದ್ರು. ಈ ಡಿಂಡಿಮ ಅಂದರೆ ಏನು? ಡಮರುಗ. ಡಮರುಗ. ಬಹಳ ಹತ್ತಿರಕ್ಕೆ ಬಂದಿದೀಯ. ಡಮರುಗ. ಚಿಂತೆ ಇಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸಿ ಇಬ್ಬರಿಗೂ ಒಂದೊಂದು ಪುಸ್ತಕ ಕೊಡ್ತಾ ಇದ್ದೇನೆ. ಬನ್ನಿ. ವಿದ್ಯಾರ್ಥಿಗಳಿಗೆ 15 ಕೌಶಲಗಳು CR ಚಂದ್ರಶೇಖರ್ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇನೆ. ವೀರ ವಿಶ್ವಾಮಿತ್ರ ಹರಿಹರ ಗುಂಡೂರಾವ್ ಬರೆದಂಥ ಪುಸ್ತಕ. 2 ಪುಸ್ತಕಗಳು ದೊರೆತಿವೆ. ಪುಸ್ತಕ ಹಬ್ಬ ಅದೇ ನಮ್ಮ ಸಾಹಿತ್ಯ ಪ್ರವರ್ತನೆಯ ಕಾರ್ಯದ ಇನ್ನೊಂದು ಆಯಾಮ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅನೇಕ ವರ್ಷಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಹೊಸ ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ ಈ ಪುಸ್ತಕ ಓದುವವರ ಸಂಖ್ಯೆ ಇದೆಲ್ಲ ಕಡಿಮೆ ಆಗ್ತಾ ಇದೆ, ಮಾರಾಟ ಸೊರಗ್ತಾ ಇದೆ, ಹೀಗೆಲ್ಲ ಒಂದು ಅನಿಸಿಕೆಗಳುಂಟು. ಆದರೆ ನಮ್ಮ ಪುಸ್ತಕ ಹಬ್ಬದಲ್ಲಿ ನೀವು ನೋಡ್ತೀರಿ
ಇಡೀ ದಿನ ಜನಗಳು ಪ್ರವಾಹದ ರೀತಿಯಲ್ಲಿ ಬಂದು ಪುಸ್ತಕಗಳನ್ನು ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರಕಟಣೆಗಳು ಮಾತ್ರವಲ್ಲ, ಒಳ್ಳೆಯ ಗ್ರಂಥಗಳ ಕಟ್ಟನ್ನು ನೀವು 100 ಜನದ ಕೈಗೆ ತಗೊಂಡೋಗಿ ಕೊಟ್ಟರೆ 50 ಜನ ನಿಶ್ಚಿತವಾಗಿ ಅದನ್ನು ಕೊಳ್ತಾರೆ. ಹೀಗೆ ಜನಗಳಿಗೆ ಈ ಸಾಹಿತ್ಯವನ್ನು ಅವರ ಕೈಗೆ ಎಟಕುವ ರೀತಿಯಲ್ಲಿ ಒದಗಿಸುವ ಕೆಲಸ ಆಗಬೇಕಾಗಿದೆ. ಅದು ನಮ್ಮ ಈ ಪುಸ್ತಕ ಹಬ್ಬದ ಮೂಲಕ ಒಂದಷ್ಟು ಸಾಧ್ಯ ಆಗಿದೆ. ಇದಕ್ಕೆ ಜನಗಳ ಸ್ಪಂದನ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇರೋದು ನಮಗೆ ಸಮಾಧಾನ ಕೊಟ್ಟಿದೆ. ಡಿಂಡಿಮ ಅಂತ ಹೇಳಿದರೆ ಅದೊಂದು ಚರ್ಮವಾದ್ಯ. ನೋಡೋದಕ್ಕೆ ಡಮರುಗಿರ ಹಾಗೇ ಕಾಣುತ್ತೆ, ಆದರೆ ಶಬ್ದ ಬಹಳ ಗಂಭೀರವಾದದ್ದು ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಕವಿರತ್ನ ಕಾಳಿದಾಸ ಚಿತ್ರವನ್ನು ನೀವೆಲ್ಲ ನೋಡಿರ್ತೀರಿ. ಆ ಚಿತ್ರದಲ್ಲಿ ಡಿಂಡಿಮ ಕವಿ ಅಂತ ಒಬ್ಬ ಬರ್ತಾನೆ, ಬಂದು ಕಾಳಿದಾಸನಿಗೆ ಸವಾಲು ಹಾಕ್ತಾನೆ. ಆ ಡಿಂಡಿಮ ಕವಿಯ ಕೈಯಲ್ಲಿ ಒಂದು ಡಿಂಡಿಮ ಇರುತ್ತಲ್ಲ, ಅದರ ವಿಶೇಷ ಏನಂದರೆ ಅದನ್ನು ನುಡಿಸಿಬಿಟ್ರೆ ಎದುರುಗಡೆ ಯಾರಿರ್ತಾರೋ ಅವರ ಬಾಯಿ ಕಟ್ಟು ಹೋಗುತ್ತೆ ಅಂತ ಒಂದು ಆ ಶಕ್ತಿ, ಆ ವರ ಆತನಿಗೆ ಇತ್ತು ಅಂತ. ಆದರೆ ಕಾಳಿದಾಸ ಆತನನ್ನು ಸೋಲಿಸ್ತಾನೆ. ಆ ಡಿಂಡಿಮ ಅನ್ನೋ ವಾದ್ಯವನ್ನು ಆ ಚಿತ್ರದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಯಾವುದೇ ಭಾವಗೀತೆಯನ್ನು ಹಾಡಬೇಕಾದ್ರೆ ಆ ಭಾವಗೀತೆಯಲ್ಲಿ ಬಳಸಿರುವಂಥ ಪ್ರತಿಯೊಂದು ಪದದ ಅರ್ಥ ತಿಳ್ಕೋಬೇಕು. ಅರ್ಥ ತಿಳ್ಕೊಂಡು ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ತುಂಬ ಧನ್ಯವಾದಗಳು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಯಾರಿಗಾದರೂ ಗೊತ್ತಿದೆಯಾ ಹಾಡು? ಹಾಂ, ಇಬ್ಬರು ಹಾಡ್ತೀರ ಒಟ್ಟಿಗೆ? ನನ್ನ ಹೆಸರು ಸ್ಪಂದನ. ನಾನು 9ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ ಎಂಬ ಶಾಲೆಯಿಂದ ಬಂದಿದ್ದೇನೆ. ನನ್ನ ಹೆಸರು ಅನನ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ ಎಂಬ ಶಾಲೆಯಿಂದ ಬಂದಿದ್ದೇನೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡವ ಕಾಪಾಡು ನನ್ನ ಆನಂದ. ಚೆನ್ನಾಗಿ ಹಾಡಿದ್ರಿ, ಖುಷಿಯಾಯಿತು. ಈ ಕವನವನ್ನು ಬರೆದವ್ರು ಯಾರು ಅಂತ ಯಾರಾದರೂ ಹೇಳ್ತಾರಾ ಹುಡುಗರು? ನೋಡೋಣ. ಹಾಂ, ಹೇಳಪ್ಪ. ನನ್ನ ಹೆಸರು ಧೀಮಂತ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ಈ ಕವನವನ್ನು ಬರೆದವರು ಕುವೆಂಪು. ಕುವೆಂಪು ಉತ್ತರ ಸರಿಯಾಗಿದೆ ಅಲ್ವಾ? ಈಗ ಮೂವರಿಗೂ ಪುಸ್ತಕ ಕೊಡ್ತೇನೆ, ದಯವಿಟ್ಟು ಬನ್ನಿ. ಉದಯೋನ್ಮುಖ ಭೈರಪ್ಪ, ಗತಜನ್ಮ SL ಭೈರಪ್ಪ ಅವರು ಇನ್ನೂ ವಿದ್ಯಾರ್ಥಿಯಾಗಿದ್ದಾಗ ಬರೆದಂಥ 2 ಕಥೆಗಳಿವೆ. ಇದರಲ್ಲಿ ಬಹಳ ಅಪರೂಪದ ಪುಸ್ತಕ ಕೊಡ್ತಾ ಇದ್ದೇನೆ. ಹಾಗೆಯೇ ನಿಮ್ಮೊಬ್ಬರಿಗೂ ಸಾರ್ಥಕ ಬದುಕಿನ ಸೂತ್ರಾವಳಿ ಹಾಗೂ ಸೂಕ್ತಿ ಸುಗಂಧ ಒಂದೊಂದು ಪುಸ್ತಕ ಕೊಟ್ಟಿದ್ದೀನಿ. ಈಗ ಕುವೆಂಪು ಅವರ ಬಗ್ಗೆ ಒಂದು ವಿಶೇಷವಾದ ದಾಖಲೆ ಇದೆ. ಏನದು ದಾಖಲೆ ಗೊತ್ತಿದೆಯಾ? ಅವರು 2ನೇ ರಾಷ್ಟ್ರಕವಿ. ಅವರು 2ನೇ ರಾಷ್ಟ್ರಕವಿ. ಉತ್ತರ ಸರಿಯಾಗಿದೆ. ಮೊದಲನೇ ರಾಷ್ಟ್ರಕವಿ ಯಾರು? ಗೋವಿಂದ ಪೈ. ಎಂಥ ಗೋವಿಂದ ಪೈ? ಎಂ ಗೋವಿಂದ ಪೈ. ಎಂ ಅಂದ್ರೇನು? ಮಂಜೇಶ್ವರ ಗೋವಿಂದ ಪೈ. ಉತ್ತರ ಸರಿಯಾಗಿದೆ. 3ನೇ ರಾಷ್ಟ್ರಕವಿ ಯಾರು? ಹಾಂ, ಹೇಳಮ್ಮ. GS ಶಿವರುದ್ರಪ್ಪ. GS ಶಿವರುದ್ರಪ್ಪ. ಭಾಳ ಖುಷಿ ಆಯಿತು ನನಗೆ. ರಾಷ್ಟ್ರಕವಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮೊದಲು ಯಾರಿಗೆ ಪ್ರಶಸ್ತಿ ಬಂತು, 2ನೇದು ಯಾರಿಗೆ, 3ನೇದು ಯಾರಿಗೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಅಭಿನಂದನೆಗಳು. ಇನ್ನೂ ಒಂದು ದಾಖಲೆ ಇದೆ ಗೊತ್ತಾ? ಕುವೆಂಪು ಅವರು ಬರೆದಂಥ ಶ್ರೀ ರಾಮಾಯಣ ದರ್ಶನಂ ಇದೆಯಲ್ಲ, ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅದ್ರ ಜೊತೆಗೆ
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಬಂದಿದೆ. ಹೀಗೆ 3 ಪ್ರಶಸ್ತಿಗಳನ್ನು ಪಡೆದಂಥ ಪುಸ್ತಕ ರಾಮಾಯಣ ದರ್ಶನಂ ಮಾತ್ರ. ಆ ದಾಖಲೆ ಬಹುಶಃ ಭಾರತದ ಯಾವುದೇ ಭಾಷೆಯ ಪುಸ್ತಕಕ್ಕೆ ಸಿಕ್ಕಿಲ್ಲ, ಕನ್ನಡದಲ್ಲಂತೂ ಸಿಕ್ಕೇ ಇಲ್ಲ. ಇದು ನಾವೆಲ್ಲ ಖುಷಿ ಪಡಬಹುದಾದಂಥ ವಿಚಾರ. ಇದು ತುಂಬ ಚೆನ್ನಾಗಿ ಹೇಳಿದ್ರಿ. ಹೋಗಿ ಕೂತ್ಕೊಳ್ಳಿ. ಕನ್ನಡ ತಾಯಿಯನ್ನು ಕರೆಯುವ ಅತಿ ಮುದ್ದಾದ ಗೀತೆ ಒಂದುಂಟು, ತಾಯೇ ಬಾರ ಮೊಗವ ತೋರ ಅಂತ. ಯಾರಿಗಾದ್ರೂ ಗೊತ್ತಿದೆಯಾ? ಹಾಂ, ಹಾಡಮ್ಮ. ಇಬ್ಬರು ಹಾಡ್ತೀರಾ ಒಟ್ಟಿಗೆ? ಹಾಂ, ಇಬ್ಬರು ಹಾಡಿ. ನನ್ನ ಹೆಸರು ಸಾಗರಿಕಾ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಐಶ್ವರ್ಯ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆ, ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ. ಚೆನ್ನಾಗಿ ಹಾಡಿದ್ರಿ. ಈ ಭಾವಗೀತೆಯನ್ನು ಬರೆದವ್ರು ಯಾರು ಅಂತ ಗೊತ್ತಾ? ಹಾಂ, ಹೇಳಮ್ಮ. ಪೂರ್ವಿ H. ರಾವ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ಎಂ ಗೋವಿಂದಪ್ಪೈ ಬರುತ್ತು. ಅವರ ಪೂರ್ತಿ ಹೆಸರು ಹೇಳ್ತೀರಾ? ಮಂಜೇಶ್ವರ ಗೋವಿಂದ. ಮಂಜೇಶ್ವರ ಗೋವಿಂದ ಪೈ. ಉತ್ತರ ಸರಿಯಾಗಿದೆ. ಬನ್ನಿ, ಮೂವರಿಗೂ ಪುಸ್ತಕ ಕೊಡ್ತೇನೆ. ಒಂದು ಅಪರೂಪದ ಪುಸ್ತಕ ಕೊಡ್ತಾ ಇದ್ದೇವೆ. ಭಾರತ ದರ್ಶನ, BB ವಿದ್ಯಾನಂದ ಶೆಣೈ ಬರೆದಂಥ ಪುಸ್ತಕ. ಇಡೀ ಭಾರತದ ಒಂದು ಮಹತ್ವ ಏನಿದೆ ಅದನ್ನು ಬಹಳ ಸೊಗಸಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಉಷಾ ನಟೇಶ್ ಕಾಸರವಳ್ಳಿ ಬರೆದಂಥ ನಾಟಕಗಳ ಪುಸ್ತಕ, ಕಿರು ನಾಟಕಗಳ ಪುಸ್ತಕ ತಮಗೆ ಸಿಗ್ತಾ ಇದೆ. ಪಾಕಿಸ್ತಾನದ ISI ಡಾಕ್ಟರ್ DB ಗುರುಪ್ರಸಾದ್ ಬರೆದಂಥ ಅದ್ಭುತವಾದ ಕೃತಿ ಇದು, ತಮಗೆ ಕೊಡ್ತಾ ಇದ್ದೇನೆ. ಕನ್ನಡದಲ್ಲಿ ಒಂದು ಭಾವಗೀತೆ ತನ್ನ ಪದಗಳ ಸಂಯೋಜನೆಯಿಂದ ನಮ್ಮ ಮನಸ್ಸನ್ನು ಅಪಹರಿಸುತ್ತೆ. ಸುಮಸುಂದರ ತರುಲತೆಗಳ ಅಂತ. ಈ ಹಾಡು ಯಾರಿಗಾದರೂ ಬರುತ್ತಾ? ಹಾಂ, ಹೇಳಪ್ಪ, ನೀನು ಪರಿಚಯ ಮಾಡ್ಕೊ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಲ್ SS. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ಸುಮಸುಂದರ ತರುಳತೆಗಳ ಬೃಂದಾವನ ಲೀಲೆ, ಸುಪ್ರಬೋಧ ಚಂದ್ರೋದಯ ರಾಗಾರುಣ ಜಾಲೆ, ಸುಮಸುಂದರ ತರುಳತೆಗಳ ಬೃಂದಾವನ ಲೀಲೆ, ಸುಪ್ರಬೋಧ ಚಂದ್ರೋದಯ ರಾಗಾರುಣ ಜಾಲೆ, ಗಿರಿಸಿರಿವನ ಸಂಚಾರಿಣೆ ತುಂಗಾ ಜಲ ನೀರೆ, ಧಳ ಧಳ ದಳ ಮೇದು ಹಾಸಿನಿ ಗಾನ ಸುಪ್ರಲೋಲೆ. ಚೆನ್ನಾಗಿ ಹಾಡಿದ್ಯಪ್ಪ, ಕೂತ್ಕೋ. ಈ ಹಾಡನ್ನು ಬರೆದವರು ಯಾರು ಅಂತ ಹೇಳ್ತೀರಾ? ಇನ್ನು ಯಾರಿಗಾದ್ರೂ ಅವಕಾಶ ಕೊಡಿ. ಹಾಂ, ಹೇಳಪ್ಪ. ನನ್ನ ಹೆಸರು ಪ್ರಣವ್ ಸಿಂಹ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆಯಿಂದ ಬಂದಿದ್ದೇನೆ. ಈ ಕವನವನ್ನು ಬರೆದವರು ಸಾಶಿ ಮರುಳಯ್ಯ. ಸಾಶಿ ಮರುಳಯ್ಯ, ಉತ್ತರ ಸರಿಯಾಗಿದೆ. ಬನ್ನಿ, ಇಬ್ಬರು ಬನ್ನಿ. ಪ್ರಾಚೀನ ಭಾರತದ ತಪಸ್ವಿನಿಯರು ಡಾಕ್ಟರ್ S. ಹೇಮಲತಾ ಬರೆದಂಥ ಪುಸ್ತಕ. ಹೇಮಲತಾ ಅವರು ಪ್ರಾಚೀನ ಭಾರತದ ಮಹರ್ಷಿಗಳು ಅನ್ನೋ ಪುಸ್ತಕ ಬರೆದಿದ್ದಾರೆ. ಇಬ್ಬರಿಗೂ ಒಂದೊಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಸಾಶಿ ಮರುಳಯ್ಯ ಅವರು ವೃತ್ತಿಯಿಂದ ಏನಾಗಿದ್ದರು ಅಂತ ಗೊತ್ತಾ? ಪ್ರಾಧ್ಯಾಪಕರಾಗಿದ್ದರು, ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ತುಂಬ ಒಳ್ಳೆಯ ಕವನಗಳನ್ನು, ಕಥೆಗಳನ್ನು ಬರೆದಿದ್ದಾರೆ ಸಾಶಿ ಮರುಳಯ್ಯ ಅವರು. ಅವರ ವಿಮರ್ಶಾ ಗ್ರಂಥಗಳು ಸಹ ಅಷ್ಟೇ ಹೆಸರುವಾಸಿಯಾದದ್ದು. ಅವಕಾಶ ಸಿಕ್ಕಿದ್ರೆ ಒಮ್ಮೆ ಓದಿ ನೋಡಿ. ರವೀಂದ್ರನಾಥ ಠಾಕೂರ್ ಅವರ ಹೆಸರನ್ನು ನಾವೆಲ್ಲ ಕೇಳಿದ್ದೀವಿ. ಠಾಕೂರ್ ಅವರ ಹೆಸರಲ್ಲಿ ಒಂದು ಕಡಲ ತೀರ
ಬೀಚ್ ಕರ್ನಾಟಕದಲ್ಲಿದೆ. ರವೀಂದ್ರನಾಥ ಠಾಕೂರ್ ಕಡಲ ತೀರ ಅಂತ ಕರಿತೇವೆ. ಇದು ಎಲ್ಲಿದೆ ಅಂತ ಹೇಳಬೇಕು. ಕರ್ನಾಟಕದಲ್ಲಿ ಎಲ್ಲಿದೆ? ಯಾರಿಗೆ ಉತ್ತರ ಗೊತ್ತಿದೆ ದಯವಿಟ್ಟು ಕೈ ಮೇಲಕ್ಕೆ. ಗೊತ್ತಾಗ್ತಾ ಇಲ್ವಾ? ಹೋಗಲಿ. ರವೀಂದ್ರನಾಥ್ ಅವರ ಬಗ್ಗೆ 2 ಮುಖ್ಯವಾದ ವಿಚಾರ ಯಾರು ಹೇಳ್ತೀರಿ? ಬಹಳ ಬಹಳ ಮುಖ್ಯವಾದ ವಿಚಾರ 2 ವಿಚಾರ ಹೇಳಬೇಕು. ಪ್ರಯತ್ನಿಸಿ. ತಪ್ಪಾದರೆ ಏನು ಚಿಂತೆ ಇಲ್ಲ, ಪ್ರಯತ್ನಿಸ್ಬೇಕು. ಹಾಂ, ಹೇಳಪ್ಪ, ಪ್ರಯತ್ನ ಪಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಋತ್ವಿಕ್ ವಸಿಷ್ಠ ಎಸ್. ನಾನು 10ನೇ ತರಗತಿಯ ವಿದ್ಯಾರ್ಥಿ. ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿ ಎಂಬ ಶಾಲೆಯಿಂದ ಬಂದಿದ್ದೇನೆ. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೋಬೆಲ್ ಪೀಸ್ ಅವಾರ್ಡ್ ಬಂದಿದೆ ಮತ್ತು ಅವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಅರ್ಧ ಪುಸ್ತಕ ಕೊಡಬೇಕು ನಿನಗೆ. ಎಂಥ ನೋಬೆಲ್ ಪ್ರಶಸ್ತಿ ಬಂದಿದೆ? ಸಾಹಿತ್ಯಕ್ಕೆ ಸಾಹಿತ್ಯಕ್ಕ, ಶಾಂತಿ ನೋಬೆಲ್ ಪೀಸ್ ಅವಾರ್ಡ್ ಬಂದಿದೆ. ನೋಬೆಲ್ ಪೀಸ್ ಅವಾರ್ಡು, ನೋಬೆಲ್ ಲಿಟ್ರೇಚರ್ ಅವಾರ್ಡು, 2ರಲ್ಲಿ ಯಾವುದು? ಆಯ್ಕೆ ನಿನಗೆ ಬಿಟ್ಟಿದ್ದೀನಿ. ನೋಬೆಲ್ ಲಿಟ್ರೇಚರ್ ಅವಾರ್ಡ್. ರವೀಂದ್ರನಾಥ ಠಾಕೂರ್ ಅವರಿಗೆ ನೋಬೆಲ್ ಸಾಹಿತ್ಯ ಪ್ರಶಸ್ತಿ ಬಂದಿದೆ. ಹಾಗೆಯೇ ಅವರು ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಇನ್ನೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ರವೀಂದ್ರನಾಥ ಠಾಕೂರ್ ಅವರು ಮತ್ತೊಂದು ದೇಶದ ರಾಷ್ಟ್ರಗೀತೆ ಬರೆದಿದ್ದಾರೆ. ಆ ದೇಶ ಯಾವುದು? ಹೇಳಮ್ಮ, ಹೇಳು, ಪ್ರಯತ್ನಿಸು, ತಪ್ಪಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರ್ವಾಣಿ. ನಾನು 9ನೇ ತರಗತಿಯ ವಿದ್ಯಾರ್ಥಿನಿ. ಅವರು ಬಾಂಗ್ಲಾದೇಶಿನ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಬಾಂಗ್ಲಾದೇಶದ ರಾಷ್ಟ್ರಗೀತೆ ಬರೆದಿದ್ದಾರೆ. ಸೋನಾರ್ ಬಾಂಗ್ಲಾ ಉತ್ತರ ಸರಿಯಾಗಿದೆ. ಬನ್ನಿ, ಇಬ್ಬರಿಗೂ ಒಂದೊಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಭಾರತದ ಪ್ರಸಿದ್ಧ ಗಣಿತಜ್ಞರು ಶ್ರೀನಿವಾಸ ರಾಮಾನುಜನ್, ಹಾಗೆಯೇ ಮಲೆನಾಡಿನ ಚಿತ್ರಗಳು ಕುವೆಂಪು ಅವರು ಬರೆದಂಥ ಸೊಗಸಾದ ಪುಸ್ತಕ ಕೊಟ್ಟಿದ್ದೇನೆ. ವೀಕ್ಷಕರೇ, ಇದುವರೆಗೂ ತಾವು ಕನ್ನಡಿಗ ಕರ್ನಾಟಕದ ಬಗ್ಗೆ ಕ್ವಿಝನ್ನು ನೋಡಿದ್ರೆ ಶಾಲಾ ಮಕ್ಕಳು ಬಂದಿದ್ದರು. ಒಂದಷ್ಟು ಪ್ರಶ್ನೆಯನ್ನು ಕೇಳಿ, ಒಂದಷ್ಟು ಮಾಹಿತಿಯನ್ನು ತಗೊಂಡು, ಒಂದಷ್ಟು ಕನ್ನಡ ಪುಸ್ತಕಗಳನ್ನು ವಿತರಿಸಿದ್ದೀವಿ ನಾವು. ಈ ಒಂದು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಎಲ್ಲಿ ನಡೀತು ಅನ್ನೋ ಒಂದು ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಬರಬಹುದು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರೋತ್ಥಾನ ಪರಿಷತ್ನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಯಾಕೆ ನಡೆಸ್ತಾ ಇದ್ದೇವೆ ಇಲ್ಲಿ ಅಂದರೆ, ಅದ್ಭುತವಾದ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಏರ್ಪಡಿಸಿದ್ದಾರೆ. ಸಾವಿರಾರು ಪುಸ್ತಕಗಳು ಪ್ರದರ್ಶನಕ್ಕಿವೆ. 20% 50% ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಬನ್ನಿ, ಪುಸ್ತಕಗಳನ್ನು ನೋಡಿ, ಒಂದಷ್ಟು 2-3 ಪುಸ್ತಕವಾದರೂ ಕೊನೆಯ ಪಕ್ಷ ಕೊಂಡುಕೊಳ್ಳಿ. ಪುಸ್ತಕ ಬಾಗಿನ ಕೊಟ್ಟರೆ ಅದಕ್ಕಿಂತಲೂ ಸುಖ ಪಡುವಂಥ, ಖುಷಿ ಪಡುವಂಥ ವಿಚಾರ ಮತ್ತೊಂದಿಲ್ಲ. ಬರ್ತೀರಾ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.